ನಮಸ್ತೆ ಎಲ್ಲರಿಗೂ. ನಾನು ಜೀನಾ ಮಾರ್ಟಿಸ್. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಊರಲ್ಲಿ ಮಳೆಗಾಲ ಶುರು ಆಗಿದೆ. ರಾತ್ರಿ ಇಡೀ ಸ್ವಲ್ಪ ಮಳೆ ಬಂದಿದೆ. ಸೊ ನಾನಿವಾಗ ಬೆಳಿಗ್ಗೆ ಎದ್ದು ನಮ್ಮ ತೋಟಕ್ಕೆ ಇಲ್ಲಿ ಹೂವಿನ ಗಿಡ ಹತ್ರ ಬಂದೆ. ಏನೆಲ್ಲ ಹೂವಿನ ಗಿಡದಲ್ಲಿ ಆಗ್ತದೆ ಅಂತ ತೋರಿಸುವಂತ. ಎಷ್ಟೆಲ್ಲ ಮೊಗ್ಗೆಲ್ಲ ಬಂದಿದೆ ಅಂತ ನೋಡಿ. ಇದು ಇನ್ನು ಎಲ್ಲ ಮೊಗ್ಗು ಬರಬೇಕು. ಕಟ್ಟಿಂಗ್ ಎಲ್ಲ ಮೊನ್ನೆ ಮಾಡಿದ್ದೇನೆ ಎಲ್ಲ. ನಾನು ವಿಡಿಯೋ ಮಾಡಲಿಲ್ಲ ಕಟ್ಟಿಂಗ್ ಮಾಡುವಾಗ, ನಾನೊಬ್ಬಳೇ ಇದ್ದೇನಲ್ಲ. ಸೊ ನನ್ನ ತೋಟದ ಚಿಕ್ಕದೊಂದು ಮೊನ್ನೆ ಹುಲ್ಲು ತೆಗೆದು ಆದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೇನೆ. ಇದು ಜಾಜಿ ಗಿಡ. ಇದರದ್ದು ಹೂವೆಲ್ಲ ಸ್ವಲ್ಪ ತೆಗೆದು ನಿಮಗೆ ಒಂದು ಚಿಕ್ಕ ವಿಡಿಯೋ ಮಾಡುವ ಅಂತ. ಇದು ದಾಸವಾಳ ಗಿಡ. ಇವತ್ತು ಒಂದು ಸಾರ ಅರಳಿಲ್ಲ. ಇದು ಪಾರಿಜಾತ ಗಿಡ. ಇನ್ನು ಬರ್ತದೆ ತುಂಬ ಹೂವು. ಲಾಸ್ಟ್ ಇಯರ್ ಇನ್ನು ಬರ್ತಾ ಇತ್ತು, ಇವಾಗ ಒಳ್ಳೆ ಚಿಗುರಿದೆ ನೋಡಿ. ಮತ್ತು ಇದೆಲ್ಲ ನಮ್ಮ ಹೂವಿನ ಗಿಡಗಳು. ಇದು ತುಂಬ ದಿನ ಇರ್ತದೆ ಹೂವು. ಇದೊಂದು ಚಿಕ್ಕ ದಾಸವಾಳದ್ದು ಗಿಡ ನೋಡಿ, ಒಂದೇ ದಾಸವಾಳವಿದೆ. ಇದು ನಂದಿ ಬಟ್ಟಲು. ಇದು ಗೋರಂಟಿಗೆ ಇದ್ದು ಮೊದಲೆಲ್ಲ ತೋರಿಸಿದ್ದೇನೆ. ಇದು ನೋಡಿ, ಇದು ಯಾವ ಕಲರ್ ಇದು ನೋಡಿ, ಒಳ್ಳೆ ಕಲರ್ ಇದೆ ನೋಡಿ. ಇದಕ್ಕೆ ನಾನು ವಿಡಿಯೋ ತೆಗೆಯುವಾಗ ಸರಿ ಬರ್ತದೆ ಇಲ್ವ. ಇದೊಂದು ಯೆಲ್ಲೋ ಕಲರ್ ಇದು. ನಿನ್ನೆ ಸ್ವಲ್ಪ ಗಿಡ ಒಂದು ನೆಟ್ಟಿದ್ದೇನೆ ಇಲ್ಲಿ. ಇದು ಕೆಂಪು ಕಲರ್, ಇದು ಪಿಂಕ್. ನೀರಿನ ಪಸೆ ನಿಂತಿದೆ ನೋಡಿ ಹೇಗೆ. ಇದು ಕಸ್ತೂರಿ ಮಲ್ಲಿಗೆ. ಇದು ತೆಗಿತೇನೆ ಇವಾಗ. ದೊಡ್ಡ ಹೂ ಆಗಿದೆ. ಇದು ಮೊನ್ನೆ ಎಲ್ಲ ನಾನು ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿದೆ ಬಂದು. 2 ದಿವಸದಲ್ಲಿ ಚಿಗುರು ಬರ್ತಾ ಇದೆ ನೋಡಿ. ಇದೊಂದು ಮಲ್ಲಿಗೆ. ಇದು ಪರಿಮಳ ಇದೆ ಮಲ್ಲಿಗೆ. ಇದೊಂದು ದುಂಡು ಮಲ್ಲಿಗೆ ಇದ್ದು ಚಿಕ್ಕದು. ಇದು ನಂದು ಗೆಣಸು. ಎಲ್ಲ ಕಡೆ ಗೆಣಸು ಹಾಕಿದ್ದೇನೆ ನಾನು ನೋಡಿ. ಗೆಣಸು ಹಾಕಿದರೆ ಭೂಮಿ ಉಂಟಲ್ಲ ತುಂಬ ಹಾಗೆ ನಿರ್ತದೆ ಫಲವತ್ತಾಗಿ. ಇದು ನನಗೆ ನಮ್ಮ ಫ್ರೆಂಡ್ ಗಿಫ್ಟ್ ಕೊಟ್ಟದ್ದು ಲಿಂಬೆ ಗಿಡ. ಇದೆಲ್ಲ ಲಾಸ್ಟ್ ಇಯರ್ ನೆಟ್ಟದ್ದು. ಒಬ್ಬ ನಮ್ಮ ನೆರೆಕರೆಯವರು ನೆಟ್ಟು ನನಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದರು. ಈ ಸಲ ಅವರಿಲ್ಲ, ತೀರಿ ಹೋಗಿದ್ದಾರೆ. ತುಂಬ ಬೇಜಾರಾಗ್ತದೆ ನೋಡಿ. ಎಷ್ಟು ಗಿಡಗಳು ಅವರು ನೆಟ್ಟು ಹೋಗಿದ್ದು ಎಲ್ಲ ಹೂ ಆಗ್ತದೆ. ಹೂವು ಗಿಡಗಳಲ್ಲಿ. ಇದು ನೀರು ಹೋಗುವ ಜಾಗ ನಮ್ಮದು. ಇನ್ನು ಇದರಲ್ಲಿ ಡೈಲಿ ಹರಿದು ಹೋದರೆ ಪರವಾಗಿಲ್ಲ ನೀರು, ಇಲ್ಲಾಂದರೆ ಗಲೀಜು ಕೂತ್ಕೊಳ್ತದೆ ಇಲ್ಲಿ ನೋಡಿ. ಇದೊಂದು ಗಿಡ. ಇದು ತುಂಬ ಹೂ ಆಗ್ತದೆ ಇದರಲ್ಲಿ. ಇದು ರೋಸಸ್. ಇದು ನಂದು ಈ ಥರ ಹೂವಿದ್ದು ಚಿಕ್ಕ ಒಂದು ಗೆಲ್ಲು ನೆಟ್ಟಿದ್ದೆ ನಾನು. ಅದರ ಮಧ್ಯದಲ್ಲಿ ಇದೊಂದು ಹೂವಿನ ಗಿಡ ಹಾಕಿದ್ದೇನೆ. ಅದು ಕಾಣಿಸೋದಿಲ್ಲ. ಇದಕ್ಕೆ ಹಿಡೀಲಿಕ್ಕೆ ಒಂದು ಬೇಕಂತ ನಾನು ಇದು ನೆಟ್ಟದು. ಇದೇ ದೊಡ್ಡದಾಗಿದೆ ಗಿಡ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಅದರ ಮಧ್ಯದಲ್ಲಿ ಅದು ಹೂವಿನ ಬಳ್ಳಿ ಇದೆ. ಇದು ಒಂದು ಚಿಕ್ಕು ಮರ. ಇದರಲ್ಲಿ ಚಿಕ್ಕು ಆಗ್ತದೆ. ಇದು ಹಣ್ಣಾಗೋದು ಸಹ ಇಲ್ಲ, ದೊಡ್ಡದಾಗೋದು ಸಹ ಇಲ್ಲ ನೋಡಿ. ಎಷ್ಟು ಟೈಮ್ ಬೇಕಾದರೂ ಇರ್ತದೆ. ಇದೆಲ್ಲ ಹುಲ್ಲು ಎಲ್ಲ ತೆಗೆದಾದಮೇಲೆ ನನ್ನ ರೋಸ್ ಗಿಡಗಳು ಎಲ್ಲ ಪುಸ್ಕಾಗಿದೆ, ಏನು ಚೆನ್ನಾಗಿಲ್ಲ. ಇದೊಂದು ಕಸಿ ಅಂತ ನೆಟ್ಟದ್ದು ನರ್ಸರಿಯಿಂದ. ಇಷ್ಟಿಷ್ಟು ಚಿಕ್ಕ ಆಗ್ತದೆ ಇವಾಗ. ಇದು ನೋಡಿ ರೋಸಸ್. ಎಷ್ಟು ಚೆಂದ ಇದೆ ನೋಡಿ. ಇದು ಒಂದು ರೋಸ್ ಗಿಡ ಅಲ್ಲಿ ಮಾತ್ರ ಆಗ್ತಾಯಿದೆ. ಇದೆಲ್ಲ ನಾನು ನೆಟ್ಟಿದ್ದೇನೆ ಪುನಃ ಕೆಲವೊಂದು.
ಕೆಲವೊಂದು ನಿನ್ನೆ ನೆಟ್ಟದ್ದು. ಇದು ಅಬ್ಬಲಿಗೆ ಗಿಡ ನೆಟ್ಟೆ. ಇದು ನೇರಳೆ ಗಿಡದ್ದು ಬೀಜ ಬಿದ್ದು ಇಲ್ಲೇ ಮರ ಆಗಿದೆ ನೋಡಿ. ಮರ ಅಲ್ಲ, ಸಸಿ ಆಗಿದೆ ಇವಾಗ ನೋಡಿ. ಇದು ಎಲ್ಲಾದರೂ ತಗೊಂಡೋಗಿ ನೆಡಬೇಕು. ಇದು ನೋಡಿ ಎಷ್ಟು ದೊಡ್ಡ ಗೊಂಚಲಿದೆ. ಇದು ಒಂದು ರೋಸ್ ಗಿಡ. ಇದು ನಂದು ಗಾರ್ಡೇನಿಯದ್ದು. ತುಂಬ ಮೊಗ್ಗು ಬರ್ತಾಯಿದೆ ನೋಡಿ. ನಾನಿರುವಾಗ ಒಂದು ಸಹ ಹೂವಾಗುದು, ನಾನು ಹೋದ್ಮೇಲೆಲ್ಲ ಹೂವಾಗುವುದು. ಯಾವಾಗ ಸಹ ಹಾಗೇನೆ. ಇದರದ್ದು ಕೂಡ ತುಂಬ ಮೊಗ್ಗು ಬಂದಿದೆ ನೋಡಿ. ಗಾರ್ಡೇನಿಯ ನೋಡಿ, ತುಂಬ ಆಗ್ತದೆ, ತುಂಬ ಪರಿಮಳ ಇದೆಲ್ಲ ಹೂಗಳು. ನಾನಿರುವಾಗ ಇಲ್ಲ. ಇದು ನಾನು ಸಂಪಿಗೆ ಗಿಡ ದೊಡ್ಡ ಮರ ತಂದು ನೆಟ್ಟದ್ದು. ಅದು ಕೂಡ ಸತ್ತೋಗಿದೆ. ಈಗ ಇದೊಂದಿದೆ ಜೀವ. ಇದು ಸಹ ಯಾವಾಗ ಪಟಕ್ ಅನ್ನುತ್ತೆ ಗೊತ್ತಾಗೋದಿಲ್ಲ. ದೊಡ್ಡದಿತ್ತು, ಇಷ್ಟು ಎತ್ತರ ಇತ್ತು. ಇದು ಒಂದು ಲಾಸ್ಟ್ ಇಯರ್ ನೆಟ್ಟದ್ದು. ಇನ್ನೂ ಸಹ ಒಂದು ಸಹ ಹೂ ಆಗಲಿಲ್ಲ ಇದರಲ್ಲಿ. ಇದು ಕೂಡ ಗೆಲ್ಲು ನೆಟ್ಟದ್ದು ನಾನು, ವೈಟ್ ಫ್ಲವರ್ ಇದ್ದು. ಇದೆಲ್ಲ ಸುಮ್ಮನೆ ಸುಮ್ಮನೆ ಹಾಕಿದ್ದು. ಇದು ಒಂದು ನಂದು ಖರ್ಜೂರ ಮರ. ಇದು ಗೆಣಸು. ಇದೆಲ್ಲ ಹುಲ್ಲು ತೆಗೆದು, ಎಲ್ಲ ತೆಗೀಲಿಲ್ಲ ನಾವು. ಹುಲ್ಲು ತೆಗೆದು ಅದರ ಬುಡಕ್ಕೆ ಹಾಕಿದ್ದು ಮೊನ್ನೆ. ಅಲಸಂಡೆ ಗಿಡದಲ್ಲೇ ಹಾಕಿದ್ದಾರೆ. ಏನು ಕ್ಲೀನ್ ಅಷ್ಟೇನಿಲ್ಲ. ಇದು 2 ದುಂಡು ಮಲ್ಲಿಗೆ ಅದು ನೆಟ್ಟದ್ದು. ಮತ್ತು ಇದು ಒಂದು ಚಿಕ್ಕ ಗಿಡ ನೆಟ್ಟದ್ದು, ಚೆನ್ನಾಗಿದೆ. ಇದು ತುಂಬೆ ಗಿಡ ನೋಡಿ, ತುಂಬೆ ಗಿಡ. ಇದು ಬೇಡ ತೆಗೆಯುವುದಂತ ಹೇಳಿದೆ ನಾನು. ಇಲ್ಲಿ ಸಹ ಇದೆ ನೋಡಿ, ನೆಲನೆಲ್ಲಿ, ತುಂಬೆ ಗಿಡ. ಇದೆಲ್ಲ ಕಾಮನ್ ಆಗಿ ಬರುವ ಗಿಡಗಳು ಇಲ್ಲಿ. ದಾಸವಾಳ ಗಿಡ ಎಲ್ಲ ಏನು ಚೆನ್ನಾಗಿಲ್ಲ, ಹೋಗಿದೆ ನೋಡಿ. ಇಲ್ಲಿ ಒಂದಿದೆ, ಏನು ಚೆನ್ನಾಗಿಲ್ಲ ಅದು. ಪುನಃ ತಂದು ನೆಡಬೇಕಂತ. ಮತ್ತು ಈಚೆ ಹೋದರೆ ಇಲ್ಲಿ ಒಂದು ಮಾವಿನ ಮರ. ನೆಕ್ಸ್ಟ್ ಇಯರ್ ಆಗ್ಬೋದು ಮಾವಿನ ಮರ. ಮಾವು ಕಸಿ ನೆಟ್ಟದ್ದೆಲ್ಲ. ಮತ್ತು ಇದೊಂದು ಬದನೆಕಾಯಿ. ಮತ್ತು ಇದೆಲ್ಲ ಗಿಡಗಳ ತನ್ನಿಂತಾನೇ ಬಂದಿದೆ ನೋಡಿ. ಇದು ಬಿಳಿ ಗೆಣಸು. ಗೆಣಸು ಹಾಕಿದರೆ ಉಂಟಲ್ಲ, ಬೇರೆ ಎಂಥ ಸಹ ಬರೋದಿಲ್ಲ, ಕಳೆ. ಮತ್ತು ಭೂಮಿ ಕೂಡ ಚೆನ್ನಾಗಿರುತ್ತೆ. ಇದು ಗೊರಂಟಿ ಗಿಡ. ಇದರಲ್ಲಿ ಹೂವೇ ಆಗಲಿಲ್ಲ, ತುಂಬ ಬಳತು ಹೋಗಿದೆ ನೋಡಿ. ಮತ್ತು ಇದೊಂದು ಮೆಣಸಿನ ಗಿಡ ಅಂತ ನನಗೆ ಗೊತ್ತಿಲ್ಲ, ಅದರಷ್ಟಕ್ಕೆ ಬಂದಿದೆ ಇದು. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಗೋರಂಟಿ ಗಿಡ, ಅಲ್ಲೊಂದು ಪಾರಿಜಾತ ಗಿಡ. ಎಲ್ಲ ಗೆಲ್ಲು ತಂದು ನೆಟ್ಟದ್ದು ನಾನು, ಕೊಂಬೆ ತಂದು. ಇದು ಸಹ ಸಣ್ಣಷ್ಟಕ್ಕೆ ಇದೆ. ಇದಕ್ಕೆಲ್ಲ ಏನು ಮಾಡಿಲ್ಲ ನಾನು, ನನಗೆ ಟೈಮ್ ಇಲ್ಲ ಮಾಡಲಿಕ್ಕೆ. ಅಯ್ಯೋ, ಇದು ಹೂ ನೋಡಿ ಎಷ್ಟು ಚೆಂದ ಇದೆ. ವಾವ್, ಇದೆಲ್ಲ ಮೊನ್ನೆ ತೋರಿಸಿದೆ ಅಲ್ಲ, ಅದೇ. ಇದು ಎಲ್ಲ ದೊಡ್ಡ ದೊಡ್ಡ ಹೆಸಳಿದ್ದು ಇದು ಜಾಸ್ಮಿನ್. ತುಂಬ ಪರಿಮಳ ಬರ್ತದೆ. ಇದು ನೋಡಿ ಮಧುಕಾಮಿನಿ, ಎಷ್ಟು ಹೂ ಆಗಿದೆ ನೋಡಿ, ಎಷ್ಟು ಪರಿಮಳ. ಇದು ತೆಗೆದು ಸ್ವಲ್ಪ ಬುಟ್ಟಿಯಲ್ಲಿ ಹಾಕಿ ಮನೆಯಲ್ಲಿದ್ದರೆ ಮನೆ ಒಳಗಡೆ ಹೋಗುವಾಗ ಇಡಬೇಕು. ಮನೆ ತುಂಬ ಗಮ್ಮಂತ ಒಳಗಡೆ ಹೋಗುವಾಗ ಪರಿಮಳ, ಅಷ್ಟು ಪರಿಮಳ ಇದೆ. ಇದು 2 ಗಿಡ ಇದೆ. ಇನ್ನೊಂದು ನಾನು ನಿನ್ನೆ ನೆಟ್ಟಿದ್ದೇನೆ ಅದರದ್ದು ನೋಡಿ. ಇಲ್ಲೊಂದಿದೆ, ಅದು ಇವಾಗ ನನಗೆ ಸ್ವಲ್ಪ ತೆಗಿಬೇಕು ಹೂವು. ಮತ್ತು ಇದೆಲ್ಲ ತನ್ನಷ್ಟಕ್ಕೆ ಬಂದಿದೆ. ಎಲ್ಲ ಕಡೆ ಗೆಣಸು ಹಾಕಿ ಇಟ್ಟಿದ್ದೇನೆ ನಾನು. ಇದೆಲ್ಲ ನಾವು ನೆಟ್ಟದ್ದು ನರ್ಸರಿಯಿಂದ ತಂದು ತೆಂಗಿನ ಸಸಿಗಳೆಲ್ಲ. ಇದು ಸಹ ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಸೈಡಲ್ಲಿ ನೆಟ್ಟದ್ದು. ಇದು ಮೊಟ್ಟೆ ಸಂಪಿಗೆ ಹೇಳ್ತಾರಲ್ಲ, ಅದರದ್ದು ನೋಡಿ. ಮತ್ತು ಇದು ಕೆಂಪು. ಇದೆಲ್ಲ ಮಂಗಗಳು ಕೂತ್ಕೊಂಡು ಎಲ್ಲ ತುಂಡಾಗಿದೆ ಅಂತೆ ನೋಡಿ. ಎಲ್ಲಿಂದ ತಂದು ನಾನು ನೆಟ್ಟದ್ದು. ಅದೊಂದು ರಾತ್ರಿ ರಾಣಿಯದ್ದು. ಇದೆಲ್ಲ ಅವರು ಮೊನ್ನೆ, ಇದು ಎಂತ ಗೊತ್ತುಂಟ, ಮೊನ್ನೆ ನೆಟ್ಟದ್ದು ನಾನು. ನೊರೆಕಾಯಿ ಇದೆ ಅಲ್ಲ, ನೊರೆಕಾಯಿಯದ್ದು ಮರದ್ದು ಸಸಿ. ಇದು ನಂದು ಹೆಣ್ಣ ಗಿಡ.
ಮೊನ್ನೆ ತೋರಿಸಿದೆ, ಇದು ಸಹ ತೋರಿಸಿದ್ದೇನೆ ಮೊನ್ನೆ. ಸುಮ್ಮನೆ ಹುಲ್ಲು ತೆಗೆದು ಅದರ ಬುಡಕ್ಕೆ ಹಾಕಿದರು, ಇಲ್ಲಾಂದರೆ ಅವರು ಎಷ್ಟು ದಿನ ಅವರು ಬರೋದಿಲ್ಲ ಮತ್ತೆ. ಅದಕ್ಕೆ ನಾನು ಪರವಾಗಿಲ್ಲ ಅಂತ ಹೇಳಿದೆ. ಇದೊಂದು ಮಾವಿನ ಸಸಿ, ನೆಕ್ಸ್ಟ್ ಇಯರ್ ಮಾವು ಆಗ್ತದೆ ಇದರಲ್ಲೆಲ್ಲ. ಇದೊಂದು ದಾಸವಾಳ ನೋಡಿ ಎಷ್ಟು ದೊಡ್ಡದಿದೆ ಅಲ್ಲ, ತುಂಬ ಚೆಂದ ಇದೆ. ಇದರಲ್ಲಿ ಕೂಡ ಅದು ಬಳ್ಳಿ ಇದೆ ನೋಡಿ, ತುಂಬ ಪರಿಮಳ ಈ ಹೂಗಳು. ಇಲ್ಲಿ ಒಂದು ದಾಸವಾಳ ಇದೆ, ಎಷ್ಟು ಚೆಂದ ಇದೆ ನೋಡಿ. ಇದು ಎಂತ ಗೊತ್ತುಂಟ, ಕಪ್ಪಣ್ಣ ಸಸ್ಯ ನೋಡಿ. ಇದರಲ್ಲಿ ಹೂವಾದದ್ದು ಕಾಣಿಸಲ್ಲ, ಬಟ್ ಎಷ್ಟು ಪರಿಮಳ ಅಂತ ಇಲ್ಲ, ಇದು ತುಂಬ ಪರಿಮಳ ಇದು. ಮತ್ತು ಎಷ್ಟು ಹೂವು ತೆಗಿತೇನೆ ನಾನು ನಿಮಗೆ ಒಂದು ವಿಡಿಯೋ ಮಾಡ್ತೇನೆ. ಇದು ಲಿಂಬೆ ಗಿಡ, ಇದು ಪಪ್ಪಾಯ ತನ್ನಷ್ಟಕ್ಕೆ ಎಲ್ಲ ಬೆಳೆದದ್ದು. ಇದು ಪಪ್ಪಾಯ ಗಿಡ ಎಲ್ಲ ಇದು ಸಹ ತನ್ನಷ್ಟಕ್ಕೆ ಬೆಳೆದದ್ದು. ಇದು ಹಕ್ಕಿಗಳಿಗೆ ಅಂತ ನಾನು ಇಟ್ಟಿದ್ದೇನೆ, ಇದು ಮರ ಇರಲಿ ಅಂತ. ಇದರಲ್ಲಿ ಹಣ್ಣಾಗ್ತದಲ್ಲ, ಅದು ತಿಂತವೆ ಅವುಗಳು. ನೋಡಿ ಇಲ್ಲಿ ಹೂ ಬಂದಿದೆ ಇದಕ್ಕೆ ಎಷ್ಟು ಪಕ್ಕ. ಜೇನುಗಳು ಕೂಡ ಬರ್ತವೆ, ಮತ್ತು ಹಕ್ಕಿಗಳು ಚೆರಿ ತಿನ್ನಲಿಕ್ಕೆ ಬರ್ತವೆ, ನಾವು ಕೂಡ ತಿನ್ಬೋದು ಇದರದ್ದು. ಇಲ್ಲಿ ಒಂದು ಸಸಿ ಇದೆ, ಮತ್ತು ಇಲ್ಲಿ ಒಂದು ನಾನೇ ತೆಂಗಿನಕಾಯಿಗೆ ಮೊಳಕೆ ಬರ್ತದಲ್ಲ ಅದನ್ನು ಹಾಕಿದ್ದು. ಇದು ಒಂದು ಮರ ಕಾಲಪಾಡಿ ಅಂತ. ಮತ್ತು ಇದೆಲ್ಲ ಅವರು ಬಂತ ಲಾಸ್ಟ್ ಇಯರ್ ನೆಟ್ಟ ಗಿಡಗಳು, ದಾಸವಾಳ ಗಿಡಗಳು ನೋಡಿ. ಇವತ್ತು ದಾಸವಾಳಗಳು ತುಂಬ ಕಮ್ಮಿ ನೋಡಿ. ಇಲ್ಲಿ ಚುಕ್ಕು ಮರ ತೋರಿಸಿದ ಇಲ್ಲಿ ತನಕ ಬಂದೆ, ಅದು ನಮ್ಮದು ಇಂಗು ಗುಂಡಿ. ಓಕೆ, ಥ್ಯಾಂಕ್ ಯು.